ಇರಾನ್ ಮತ್ತು ಇರಾಕ್ ನಡುವೆ ನಡೆಯುತ್ತಿರುವಂತಹ ಸಂಘರ್ಷ ಯುದ್ಧ ಇದು ಜಾಗತಿಕವಾಗಿ ಬೇರೆ ದೇಶಗಳ ಮೇಲೆ ಕೂಡ ಒಂದು ವ್ಯತಿರಿಕ್ತ ಪರಿಣಾಮ ಬೀರ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಇರಾನ್ ಬಹುತೇಕ ರಾಷ್ಟ್ರಗಳ ಒಂದು ಆಯಿಲ್ ನಂಬಿಕೊಂಡಿರುವಂತಹ ಕಂಟ್ರಿ. ಹೀಗಾಗಿ ಇಂತಹ ಯುದ್ಧದ ಸಂದರ್ಭಗಳಲ್ಲಿ ಕಚ್ಚಾ ತೈಲ ಏನಾದರೂ ಬೆಲೆ ಏರಿಕೆ ಆಗ್ತಾ ಹೋದರೆ ಪೆಟ್ರೋಲ್ ಡೀಸೆಲ್ ಮೇಲೆ ಕೂಡ ಇದರ ಎಫೆಕ್ಟ್ ತಟ್ಟುವಂಥ ಸಾಧ್ಯತೆಗಳಿದೆ. ಹಾಗಾದರೆ ಒಂದೊಮ್ಮೆ ಈ ಯುದ್ಧ ಮತ್ತಷ್ಟು ಭೀಕರ ಸ್ವರೂಪಕ್ಕೆ ಹೋದಂಥ ಸಂದರ್ಭಗಳಲ್ಲಿ, ದೊಡ್ಡ ಮಟ್ಟದಲ್ಲಿ ಯುದ್ಧಗಳು ಮುಂದುವರೆದಂಥ ಸಂದರ್ಭಗಳಲ್ಲಿ ಯಾವ ರೀತಿಯಾಗಿ ಭಾರತಕ್ಕೂ ಕೂಡ ಪೆಟ್ರೋಲ್ ಮತ್ತು ಡೀಸೆಲ್ ಕಚ್ಚಾ ತೈಲಗಳ ಬೆಲೆ ಎಫೆಕ್ಟ್ನಿಂದ ತಟ್ಟುತ್ತೆ, ಯಾವ ರೀತಿಯಾಗಿ ಪ್ರೈಸ್ಗಳು ಹೈಕ್ ಆಗ್ಬೋದು, ಒಂದೊಮ್ಮೆ ಗರಿಷ್ಠವಾಗಿ ನಾವು ಏನೇನೆಲ್ಲ ಸಮಸ್ಯೆಗಳನ್ನ ಎದುರಿಸ್ಬೋದು, ಈ ಯುದ್ಧದ ಎಫೆಕ್ಟ್ ಕರ್ನಾಟಕದ ರಾಜಧಾನಿ ಬೆಂಗಳೂರಿಗೆ ಯಾವ ರೀತಿಯಾಗಿ ತಟ್ಟುತ್ತೆ, ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಎಕ್ಸ್ಪರ್ಟ್ ಆಗಿರೋ ನೀಲ್ಕಂಠ ಅವರು ಇದ್ದಾರೆ. ಕೇಳ್ತೀನಿ ಏನು ಹೇಳ್ತಾರೆ ಅಂತೇಳಿ. ಸದ್ಯಕ್ಕೆ ಸರ್, ಈಗಿನ ಸಿಚುವೇಶನ್ ನೋಡಿದಂಥ ಸಂದರ್ಭಗಳಲ್ಲಿ, ಇರಾನ್ ಮತ್ತು ಇಸ್ರೇಲ್ನ ಸದ್ಯದ ಸ್ಥಿತಿಗತಿಗಳನ್ನು ನೋಡಿದಂಥ ಸಂದರ್ಭಗಳಲ್ಲಿ ನಿಮಗೆ ಕಚ್ಚಾ ತೈಲದ ಬೆಲೆ ಮೊದಲು ಯಾವ ರೀತಿಯಾಗಿ ಹೈಕ್ ಆಗ್ತಾ ಇದೆ, ಯಾಕೆ ಹೈಕ್ ಆಗ್ತಾ ಇದೆ, ಎಷ್ಟು % ಹೈಕ್ ಆಗ್ಬೋದು ಇದೇ ಥರ ಮುಂದುವರೆದ್ರೆ? ಇದು ಎಷ್ಟು ಪರ್ಸೆಂಟ್ ಹೈಕ್ ಆಗ್ಬೋದು ಏನು ಅಂತಂದರೆ ಹೇಳೋಕ್ಕಾಗೋದಿಲ್ಲ. ಅದು ನಮ್ಮ ಯುದ್ಧ ಎಷ್ಟು ದಿನ ನಡೆಯುತ್ತೆ, ಎಷ್ಟು ಪ್ರಭಾವ ಹೊಂದುತ್ತೆ ಅದ್ರ ಮೇಲೆ ಹೋಗುತ್ತೆ. ಈಗ ನಿಮಗೆ ಗೊತ್ತಿದ್ದಂಗೆ ಇಸ್ರೇಲ್ ಅವರು ಸುಮಾರು ಇರಾನ್ ಆಯಿಲ್ ವೆಲ್ಸ್ನ ಅಟ್ಯಾಕ್ ಮಾಡಿದ್ದಾರೆ, ರಿಫೈನರೀಸ್ನ ಅಟ್ಯಾಕ್ ಮಾಡಿದ್ದಾರೆ. ಸೊ ಇರಾನ್ ಬೀಯಿಂಗ್ ಒನ್ ಆಫ್ ದ ಮೋಸ್ಟ್ ಸಪ್ಲೈಯರ್ಸ್ ಆಫ್ ಕ್ರೂಡ್ ಆಯಿಲ್, ನಾಟ್ ದ ಮೇಜರ್ ಒನ್ ಬಟ್ ಒನ್ ಆಫ್ ದ ಮೇಜರ್ ಪ್ಲೇಯರ್ಸು. ಆ್ಯಂಡ್ ಆಲ್ಸೋ ಅವರು ಕಂಟ್ರೋಲ್ ಮಾಡ್ತಾರೆ ಪರ್ಷಿಯನ್ ಗಲ್ಫ್ನ ಕಂಟ್ರೋಲ್ ಮಾಡ್ತಾರೆ. ಪರ್ಷಿಯನ್ ಗಲ್ಫ್ನ ಕಂಟ್ರೋಲ್ ಮಾಡ್ತಾ ಇರೋದ್ರ ಅವ್ರ ಕಂಟ್ರೋಲಲ್ಲಿದೆ. ಅಲ್ಲಿಂದಾನೇ ಸುಮಾರು ಆಯಿಲ್ ಸರಬರಾಜು ಆಗೋದು ಪ್ರಪಂಚ ಎಲ್ಲ ಕಡೆಗೂ. ಆಮೇಲೆ ನಮ್ಮ ಭಾರತ ದೇಶ ಇಸ್ ಅ ಥರ್ಡ್ ಮೋಸ್ಟ್ ಇಂಪೋರ್ಟಿಂಗ್ ಕ್ರೂಡ್ ಆಯಿಲ್ ಇನ್ ದ ವರ್ಲ್ಡ್. ಫಸ್ಟು USA ಬರುತ್ತೆ, ನೆಕ್ಸ್ಟು ಚೈನಾ, ಆಮೇಲೆ ಭಾರತ ಬರುತ್ತೆ. ಇವಾಗ ಇರೋ ಕಚ್ಚಾ ತೈಲದ್ದು ಬೆಲೆ ಈಗ ನೀಜರ್ ರಿಯಾಕ್ಷನ್ ಅಂತ ಏನು ಹೇಳ್ತಾರೆ ಆಂಗ್ಲ ಭಾಷೆಯಲ್ಲಿ, ಆದರೆ ಇವಾಗ $75 ಹೋಗಿತ್ತು. ಒಂದು $67 $65-66 $75 ಹೋಗಿತ್ತು. ಈಗ ಕಮ್ಮಿ ಆಗಿದೆ. ಈಗ ಏನು ಹಿಂಗೆ ಯುದ್ಧ ಹೆಂಗೆ ಪರಿಣಾಮ ಬೀರುತ್ತೆ ಅಂತ ನೋಡಬೇಕು. ಹಿಂಗೆ ಕಂಟಿನ್ಯೂ ಆಯಿತು ಅಂದರೆ ಕಚ್ಚಾ ತೈಲ ಬೆಲೆ ಮುಂದಕ್ಕೆ ಜಾಸ್ತಿ ಆಗೋದಂತೂ ಖಂಡಿತ. ಸರ್, ಈಗ ನಾವು ಇರಾನ್ ಮೇಲೆ ಎಷ್ಟು % ಡಿಪೆಂಡ್ ಆಗಿದ್ದೀವಿ? ಪ್ರತಿ ದಿವಸ ನಾವು ಭಾರತೀಯರು ಎಷ್ಟು % ಈ ಕ್ರೂಡ್ ಆಯಿಲನ್ನು ಆಮದು ಮಾಡ್ಕೊಳ್ತೀವಿ, ಎಷ್ಟು ಪ್ರತಿ ದಿವಸ ನಾವು ಪೆಟ್ರೋಲ್ ಡೀಸೆಲ್ ಬಳಕೆ ಮಾಡ್ಕೊಳ್ತೀವಿ ಅಂತ? ಈಗ ಸದ್ಯಕ್ಕೆ ನಮಗೆ ಮೇಜರ್ ಸಪ್ಲೈ ಆಗ್ತಾ ಇರೋದು ಎಲ್ಲ ರಷ್ಯನ್ ಆಯಿಲು. ಯಾಕಂದರೆ ಆಗ ರಷ್ಯನ್ದು ಮತ್ತು ಯುಕ್ರೇನ್ ಯುದ್ಧ ನಡಿಬೇಕಾದ್ರೆ ಭಾರತ ದೇಶಕ್ಕೆ ಸ್ವಲ್ಪ ಕನ್ಸೆಷನ್ ಕೊಟ್ಬಿಟ್ಟು ತೊಗೊಳ್ತಾ ಇದ್ದಾರೆ ಅಲ್ಲಿಂದ ಕ್ರೂಡ್ ಆಯಿಲು. ಅದಕ್ಕಿಂತ ಮುಂಚೆ ಇರಾನ್ ವಾಸ್ ದ ಮೇನ್ ಸಪ್ಲೈಯರ್ ಫಾರ್ ಇಂಡಿಯಾ. ಈಗ ಸಪ್ಲೈಯರ್ ಇದೆ, ಬಟ್ ಮೇಜರ್ ಇಲ್ಲ, ರಷ್ಯಾಯಿಂದನೇ ಸಪ್ಲೈ ಆಗ್ತಾ ಇರೋದು. ಬಟ್ ಇವಾಗಿರೋ ಕನ್ಸ್ಟ್ರೈಂಟ್ ಎಲ್ಲ ಆಯಿತು ಅಂತಂದರೆ, ಈಗ ಹೇಳಿದ್ನಲ್ಲ ಪರ್ಷಿಯನ್ ಗಲ್ಫ್ ಎಲ್ಲ ಏನಾದರೂ ಅವರು ಕಂಟ್ರೋಲ್ ಮಾಡೋಕ್ಕೆ ಶುರು ಮಾಡಿ ಕ್ಲೋಸ್ ಮಾಡಿದ್ರೆ ಆವಾಗ ರಷ್ಯನ್ ಆಯಿಲ್ ಬೆಲೆ ಜಾಸ್ತಿ ಆಗುತ್ತೆ. ಈಗ ನಾವು ರಷ್ಯನ್ ಆಯಿಲ್ ತೊಗೊಳ್ತಾ ಇದ್ದೀವಿ ಎಟ್ ಅ ಕನ್ಸೆಷನಲ್ ರೇಟ್ಸ್ ಆ್ಯಂಡ್ ಇನ್ ವೇ ಆಫ್ ಪೇಯಿಂಗ್ ಇನ್ ಇಂಡಿಯನ್ ಕರೆನ್ಸಿ. ಸೊ ಅದು ತುಂಬ ಹೊಡೆತ ಬಿತ್ತು ಅಂತಂದರೆ ಆವಾಗ ಕಚ್ಚಾ ತೈಲ ಖಂಡಿತ ಜಾಸ್ತಿ ಹಾಗೆ ಆಗುತ್ತೆ. ಆ ಪ್ರಭಾವ ನಮ್ಮ ಬೆಂಗಳೂರಿಗೇನು ಎಲ್ಲರಿಗೂ ಬಿದ್ದೇ ಬೀಳುತ್ತೆ, ಭಾರತೀಯರಿಗೆ ಬಿದ್ದೇ ಬೀಳುತ್ತೆ. ಬಟ್ ಇವಾಗಿರೋ ಏನು ನಮ್ಮ ಪೆಟ್ರೋಲಿಯಂ ಪ್ರೈಸಸ್ಸು ನನ್ನ ಪ್ರಕಾರ ಇದು ಯಾವಾಗ ಇದು ಮಾಡಿದ್ದಾರೆ ಅಂದರೆ ಒಂದು $76-78 ಇರೋ ಹೋದಾಗ ಇದು ಮಾಡಿದ್ದಾರೆ. ಸುಮಾರು ದಿನ ಚೇಂಜ್ ಆಗಿಲ್ಲ, ಇದೇ ಪ್ರೈಸಸ್ ಇದೆ ಕಚ್ಚಾ ತೈಲದ್ದು, ನಮಗೆ ಪೆಟ್ರೋಲ್ದು.